ಇವತ್ತು 5 ಗ್ಯಾರಂಟಿ. ನಾವು ಜಾತಿ ಮೇಲೆ ಈ ಗ್ಯಾರಂಟಿಯನ್ನು ಕೊಟ್ಟಿಲ್ಲ, ನೀತಿ ಮೇಲೆ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ. ಒಂದೇ ವರ್ಗದ ಜನರಿಗೆ ಈ ಗ್ಯಾರಂಟಿ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಎಲ್ಲ ವರ್ಗದ ಜನರ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡ್ತೇವೆ. ಈಗ ಬೆಳಕು ದೀಪ ಇಲ್ಲಿ ಹಚ್ಚಿಸ್ತೋ ನಾವು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮ ಮನೆಯೆಲ್ಲ ಬೆಳಗಲಿ ಅಂತೇಳಿ ನಾವು ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗದಲ್ಲಿ ಹೋಗಿ ಆ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಹೆಣ್ಮಕ್ಳ ಕೈಯಲ್ಲಿ ನೀರನ್ನು ಚೆಲ್ಲಿಸಿ ಕಸ ಗುಡಿಸಿ ಈ ರಾಜ್ಯದಲ್ಲಿರುವಂತಹ ಕೊಳೆ, ದರಿದ್ರ, ಅನಿಷ್ಟ, ಬಡತನ ಎಲ್ಲ ಕೂಡ ನಿರ್ಮೂಲನೆ ಆಗಲಿ ಅಂತೇಳಿ ಅಲ್ಲಿ ಪ್ರಾರಂಭವನ್ನು ಮಾಡಿ ಬೆಳಗಾಂನಲ್ಲಿ ಗೃಹ ಜ್ಯೋತಿಯನ್ನ 200 ಯೂನಿಟ್ವರೆಗೂ ಕೊಡ್ತೇವೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಇವತ್ತು 1.5 ಕೋಟಿ ಜನರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿ ಯಾರಿಗೂ ಕೂಡ ಎಲ್ಲರೂ ಕೂಡ 0 ಬಿಲ್ ಬರ್ತಾ ಇದೆ. ಇದು ಸತ್ಯನಾ ಇಲ್ವೋ ಅನ್ನೋದನ್ನ ನಿಮ್ಮ ಬಿಲ್ಗಳೇ ಸಾಕ್ಷಿ, ನಿಮ್ಮ ಮನೆಯಲ್ಲಿ ಉರ್ತಾ ಇರುವಂತ ಕರೆಂಟ್ ಸಾಕ್ಷಿ, ಬೆಳಕೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಅನ್ನ ಭಾಗ್ಯ 10 kg ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರದವರು 5 kg ಅಕ್ಕಿ ಕೊಡಲಿಲ್ಲ ಅವರು. ಆದರೆ ಸಂಪುಟದಲ್ಲಿ ತೀರ್ಮಾನ ಮಾಡಿ ಇದು ಬಸವಣ್ಣನ ನಾಡು, ಅಲ್ಲಮ್ಮ ಪ್ರಭುಗಳ ನಾಡು, ತಾಯಿ ಅಕ್ಕಮಹಾದೇವಿಯ ನಾಡು, ಈ ನಾಡಿನಲ್ಲಿ ನುಡಿದಂತೆ ನಡಿಬೇಕು ಅಂತೇಳಿ ನಾವು 5 kg ಅಕ್ಕಿ, 5 kg ಅದಕ್ಕೆ ಹಣವನ್ನ 34 ರೂಪಾಯಿ 1 kgಗೆ ಹಣವನ್ನ ಇವತ್ತು ಕೊಟ್ಟು ಆ ನಿಮ್ಮ ಮನೆಯ ಬದುಕಿನಲ್ಲಿ ಒಂದು ಯಾರು ಕೂಡ ಹಸಿರಿನಿಂದ ಇರಬಾರದು ಅಂತೇಳಿ ಈ ಯೋಜನೆಯನ್ನು ತೆಗೆದುಕೊಂಡು ಬಂತು. ನಮ್ಮ ತಾಯಂದಿರು ದೇವಸ್ಥಾನಕ್ಕೆ ಹೋಗ್ತಾರೆ, ಮಕ್ಕಳ ಮನೆಗೆ ಹೋಗ್ತಾರೆ, ಬೀಗರ ಮನೆಗೆ ಹೋಗ್ತಾರೆ, ಪ್ರವಾಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಕೂಲಿಗೆ ಹೋಗ್ತಾರೆ. ಗೌರ್ಮೆಂಟ್ ಬಸ್ ಈಗ ತಾನೇ ಐರಾವತ ಬಸ್ಗಳನ್ನು ಪ್ರಾರಂಭ ಮಾಡಿದ್ರು. 1,000ಕ್ಕೂ ಹೆಚ್ಚು ಬಸ್ಸನ್ನು ಹೊಸದಾಗಿ ತೆಗೆದುಕೊಂಡಿದ್ದೇವೆ. ಆ ನನ್ನ ತಾಯಂದಿರು ಎಲ್ಲ ಸೌಖ್ಯವಾಗಿ ಓಡಾಡಬೇಕು. ನೀವು ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಮಧು ಬಸ್ನಲ್ಲಿ? 400-500 ರೂಪಾಯಿ ಬಸ್. ಅದೇ ಬೆಳಗಾವಿಯಿಂದ ಗುಲ್ಬರ್ಗದಿಂದ ಬರಬೇಕಾದ್ರೆ 1,200-1,300 ರೂಪಾಯಿ ಬಸ್ ಚಾರ್ಜ್. ಬೆಂಗಳೂರಿಂದ ಎಲ್ಲರೂ ಅಕ್ಕಪಕ್ಕ ಓಡಾಡಬೇಕಾದ್ರೆ 100 ರೂಪಾಯಿ ಬಸ್. ತಿಂಗಳಿಗೆ 2 ಸತಿ ಓಡಾಡಿ, ಕೆಲಸಕ್ಕೆ ಹೋದವರು 20 ದಿನ ಓಡಾಡಿ, ನಿಮಗೆ ಕನಿಷ್ಠ 2,000-3,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಳಿತದೆ. ಈ ಅಕ್ಕಿ 10 kg ಅಕ್ಕಿ 200 ಯೂನಿಟ್ ಕರೆಂಟ್ಗೆ 1,500 ರೂಪಾಯಿವರೆಗೂ ಕೂಡ ನಿಮಗೆ ಉಳಿತದೆ. ಇದಲ್ಲದೆ ನನ್ನ ತಾಯಿಂದಿರು ಮಕ್ಕಳ ವಿದ್ಯಾಭ್ಯಾಸ, ಗ್ಯಾಸು 450 ರೂಪಾಯಿ ಇದ್ದಿದ್ದು 1,300 ರೂಪಾಯಿ ಆಗೋಯ್ತು. ಎಲ್ಲ ಬೆಲೆಗಳು, ಎಲ್ಲ ಎಣ್ಣೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಎಲ್ಲ ಬೆಲೆಗಳು ಪದಾರ್ಥಗಳೆಲ್ಲ ಜಾಸ್ತಿ ಆಗೋಯ್ತು. ಏನು ಮಾಡಬೇಕು? ಆರ್ಥಿಕವಾದ ಶಕ್ತಿ ತುಂಬಬೇಕು ಆ ತಾಯಂದಿರಿಗೆ. ಇವತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬ್ಯಾಂಕಿನ ರಾಷ್ಟ್ರೀಕರಣ ಆಯಿತು. ಈಗ ನಾವು ಹೆಣ್ಣುಮಕ್ಕಳಿಗೆ ಶ್ರೀಶಕ್ತಿ ಸಂಘಗಳನ್ನು ಪ್ರಾರಂಭ ಮಾಡಿಸ್ತು. ನಿಮ್ಮಲ್ಲೇ ಬಡ್ಡಿ ತೆಗೆದುಕೊಂಡು, ನಿಮ್ಮಲ್ಲೇ ಸಂಘಟನೆ ಮಾಡಿಕೊಂಡು, ನಿಮ್ಮಲ್ಲೇ ಬದುಕಿ ಅಂತೇಳಿ. ಆದರೆ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಹೋಗಿ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು, ನನ್ನ ತಾಯಂದಿರ ಮೇಲೆ ವಿಶ್ವಾಸವಿಟ್ಟು, ಹೆಣ್ಣು ಕುಟುಂಬದ ಕಣ್ಣು ತೀರ್ಮಾನ ಮಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ,
ದರಿದ್ರ ಲಕ್ಷ್ಮಿ ಹೋಗ್ಬೇಕು, ಸಂಕಟ ಲಕ್ಷ್ಮಿ ಹೋಗ್ಬೇಕು, ಎಲ್ಲ ಲಕ್ಷ್ಮಿಗಳನ್ನ ದೂರ ಹೋಗಿ ನಿಮ್ಮ ಮನೆ ಬೆಳಕನ್ನ ತುಂಬಬೇಕು, ಭಾಗ್ಯ ಆಗ್ಬೇಕು ನಿಮ್ಗೆ ಅಂತೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು 1,10,00,000 ಮಹಿಳೆಯರಿಗೆ ಇವತ್ತು ನೇರವಾಗಿ ಯಾರಿಗೂ ಕೂಡ ₹1 ಲಂಚ ಕೊಡದೆ ನಿಮ್ಮ ಅಕೌಂಟ್ಗೆ ಹಾಕುವಂತ ಒಂದು ತೀರ್ಮಾನ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ, ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.